ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ಕರಿಬೇವಿನ ಸೊಪ್ಪು, ಇಂಗು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಕರಿಬೇವಿನ ಸೊಪ್ಪು ಬಗ್ಗೆ ಯಾರಿಗೂ ಏನು ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ. ಕಣ್ಣಿಗೆ, ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಸ್ವಲ್ಪ ದೃಷ್ಟಿ ದೋಷ ಇದೆ, ನಮಗೆ ಸೈಟ್ ಇದೆ ಕಣ್ಣಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಅದೇನಾದ್ರು ಪ್ರಾಬ್ಲಮ್ ಇದ್ದರೆ ಖಂಡಿತ ಕರಿಬೇವಿನ ಸೊಪ್ಪನ್ನು ಕಷಾಯ ಅಥವಾ ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪೌಡ್ರ್ ಮಾಡ್ಕೊಂಡು ಹೇಗಪ್ಪ ಕುಡಿಯೋದು ಅಂತಂದರೆ, ಕ್ಲೀನಾಗಿ ಕರಿಬೇವು ಸೊಪ್ಪನ್ನು ತೊಳೆದ್ಬಿಟ್ಟು ಬಿಸಿಲ ಚೆನ್ನಾಗಿ ಒಣಗಿಸಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ರಾತ್ರಿ ಒಂದು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಿ, ನಾವೇನು ಕುದಿಸಿರ್ತೀವಲ್ಲ ಆ ನೀರನ್ನು ಒಂದು ಲೋಟಗೆ ಒಂದು ಅರ್ಧ ಸ್ಪೂನಷ್ಟು ಕರಿಬೇವು ಸೊಪ್ಪನ್ನ ಪೌಡ್ರನ್ನ ಹಾಕಿ ಕೊತ ಅಂತ ಕುದಿಯೋ ನೀರನ್ನು ಆ ಗ್ಲಾಸಿಗೆ ಹಾಕಿ ಮುಚ್ಚಿಟ್ಬಿಡಿ. ತುಂಬ ಹಾಕೋದು ಬೇಡ, ಮುಕ್ಕಾಲು ಗ್ಲಾಸ್ ಹಾಕಿ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಬ್ರಷ್ ಮಾಡ್ಕೊಂಡಾದರೂ ಕುಡಿಬೋದು, ಇಲ್ಲ ಹಲ್ಲು ಬ್ರಷ್ ಮಾಡದೇ ಕುಡಿಬೋದು. ಇದರಿಂದ ತುಂಬಾ ಒಳ್ಳೆಯದಿದೆ. ಹಾಗೆ ಇವತ್ತು ಬಸ್ಸಾರು ಮಾಡಿದೆ. ಏಕೆಂದರೆ ನೆನ್ನೆ ಎಲ್ಲ ಸೊಪ್ಪಿನ ಪಲ್ಯ ಮಾಡಿದೆ ನಾನು. ಆ ಕಟ್ಟೆಲ್ಲ ಉಳ್ಕೊಂಡಿತ್ತು, ಚಿಲ್ಲದ ಬೇಡ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದೆ. ಬಸ್ಸಾರು ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಕಾಯಿ ರೊಟ್ಟಿ ಅಂತಲೂ ಅನ್ಬೋದು, ದೋಸೆ ಅನ್ಬೋದು. ಬನ್ನಿ ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೇ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಹಾಗೆಯೇ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಅದ್ರ ಜೊತೆಗೆ ಒಣಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಅದೆಲ್ಲ ಹುರ್ಕೊಂಡು ಆದಮೇಲೆ ಈರುಳ್ಳಿ ಹಾಕಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದು. ಅದಾದಮೇಲೆ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು, ಹಾಗೆ ಅದಕ್ಕೆ ನಾನು ಬೇಳೆ ಸಾಂಬಾರು ಪೌಡರು ಮತ್ತು ಹುಣಸೆ ರಸ ಹಾಕಿ ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಆದಮೇಲೆ ನಾನೇನು ಕಟ್ಟೆಲ್ಲ ಬಳಸ್ಕೊಂಡಿದ್ದಲ್ಲ ಆ ಕಟ್ಟನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊತು ಅಂದರೆ ರುಚಿಯಾಗಿರೋ ಬಸ್ಸಾರು ರೆಡಿ ಆಗುತ್ತೆ. ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಕಾಯಿ ದೋಸೆ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಡ್ತೀನಿ. ಹಾಗೆಯೇ ಕಾಯಿ ದೋಸೆನ 1 ಗ್ಲಾಸ್ ಅಕ್ಕಿ ಸೊಸೈಟಿ ರೈಸನ್ನು ರಾತ್ರಿಯೇ ನೆನೆ ಹಾಕಿದೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದೆ, 1/4 ಸ್ಪೂನಷ್ಟು ಮೆಂತ್ಯ ಹಾಕಿದೆ. ಬೆಳಗ್ಗೆ ಎದ್ದು ಒಂದು ತೆಂಗಿನಕಾಯಿ ಹೊಡ್ಕೊಂಡು ಅದಕ್ಕೆ ಸಣ್ಣ ಹೋಳಷ್ಟು, 1 ಗ್ಲಾಸ್ ಅಕ್ಕಿಗೆ 1 ಸಣ್ಣ ಹೋಳು ತೆಂಗಿನಕಾಯಿನ ಹಾಕ್ಕೊಂಡು ತೆಂಗಿನಕಾಯಿ ಎಲ್ಲನೂ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರೊಟ್ಟಿ ಮಾಡಿಕೊಂಡೆ. ನಿಮಗೇನಾದ್ರು ಅದು ಮಾಡೋದ್ರಿಂದ ತುಂಬ ಸಿಹಿಯಾಗಿರುತ್ತೆ, ಮತ್ತು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಹುಳಿಯಾಗಿರಬೇಕು, ದೋಸೆ ಥರನೇ ಇರಬೇಕು ಅಂದರೆ ಸೇಮ್ ದೋಸೆ ಥರನೇ ಹಿಂದಿನ ದಿನ ಇವತ್ತು ರುಬ್ಬೋ ಬದಲು ಹಿಂದಿನ ದಿನ ನೈಟು ರುಬ್ಕೊಂಡ್ರೆ ಆಯಿತು, ಇಲ್ಲ ಸಂಜೆ ರುಬ್ಕೊಂಡ್ರೆ ಬೆಳಗ್ಗೆ ಎದ್ದೋದು ಚೆನ್ನಾಗಿ ಉಕ್ಕು ಬಂದಿರುತ್ತಲ್ವ, ಆವಾಗ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿತಾ? ಹಾಗೆ ಸ್ನೇಹಿತರೆ, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರೆಯಬೇಡಿ. ಯಾರೆಲ್ಲ ಎಷ್ಟೆಲ್ಲ ಜನಗಳು ದುಡ್ಡಿನಿಂದ ಓಡೋಗ್ತೀವಿ ಅಲ್ವಾ, 100ರಲ್ಲಿ 99% ಜನ ದುಡ್ಡಿನಿಂದ ಹೋಗೋರೇ ಹೊರತು ದುಡ್ಡು ಅವ್ರ ಹಿಂದೆ ಬರೋದಿಲ್ಲ. ಕಾರಣ ನಾವೇನೆ. ನಮ್ಮ ಖರ್ಚು ವೆಚ್ಚಗಳು, ನಮ್ಮ ಆಲೋಚನೆ ಮಾಡೋ ರೀತಿ, ನಾವು ಕೆಲಸ ಮಾಡೋ ರೀತಿ, ನಾವು ಉಳಿತಾಯ ಮಾಡೋ ರೀತಿ, ಇಲ್ಲಿ ನಾನು ಬಂಡವಾಳ ಹಾಕಿಬಿಟ್ರೆ ಎಲ್ಲಿ ಲಾಸ್ ಆಗಿಬಿಡುತ್ತೋ ಅನ್ನೋದು, ಅದನ್ನೆಲ್ಲ ಪರಿಣಾಮನೇ ನಾವು ದುಡ್ಡಿಂದೆ ಓಡೋಗಂಗಾಗ್ಬಿಡುತ್ತೆ. ಇವತ್ತು ನಾವು ಏನೇ ಬಿಸ್ನೆಸ್ ಮಾಡಬೇಕಾದ್ರೂ ಝೀರೋಯಿಂದನೇ ಶುರು ಮಾಡಬೇಕು. ಕಮ್ಮಿ ಬಜೆಟಲ್ಲಿ ನಾವು ಯಾವತ್ತು ಬಿಸ್ನೆಸ್ ಶುರು ಮಾಡ್ತೀವೋ ಅವತ್ತು ನಮ್ಗೆ ಲಾಸ್ ಆಗೋದಿಲ್ಲ. ಲಾಸ್ ಆದ್ರೂ ನಾವು ಚೇತರಿಸ್ಕೋಬೋದು. ಕೆಲವರಲ್ಲಿ ಇರ್ತಾರೆ ಜನ, ಈ ಥರ ಎಲ್ಲ ನಾವು ಮಾಡಿದ್ರೆ, ಈ ಥರ ಎಲ್ಲ ಮಟ್ಟಿದ್ರೆ ಜನಗಳು ಬಂದುಬಿಡ್ತಾರೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ. ಖಂಡಿತ ಇಲ್ಲ. ಜನಗಳ ಆಲೋಚನೆಯನ್ನು ಫಸ್ಟ್ ತಿಳ್ಕೋಬೇಕು. ಅಥವಾ ಅಲ್ಲಿ ಆಯಾ ಜಾಗಕ್ಕೆ ತಕ್ಕ ಹಾಗೆ ಏನು ಓಡುತ್ತೆ, ಏನು ಆಯಾ ಜಾಗದಲ್ಲಿ ಏನು ಬೆನಿಫಿಟ್ ಇದೆ, ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಯಾವ ರೀತಿ. ಈಗ ಒಂದು ಹೋಟೆಲ್ ಮಾಡಿದ್ರೆ ಅಂದರೆ ಯಾವ ಊರಲ್ಲಿ ಏನು ಫೇಮಸ್ಸು, ಯಾವುದು ಹಾಕಿದ್ರೆ ಚೆನ್ನಾಗಿ ಓಡುತ್ತೆ ಅಂತ ಮಾಡ್ಬೋದು. ಅದೇ ಥರನೇ ನಾವು ಯಾವ ಊರಲ್ಲೇ ಆದರೂ ಅಷ್ಟೇ, ಅಥವಾ ನಾವು ಇರೋ ಜಾಗದಲ್ಲೇ ಆದರೆ ಅಷ್ಟೇ, ನಾವೇನು ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಮುಂಚಿತವಾಗಿ ನಾವು ಝೀರೋಯಿಂದನೇ ಶುರು ಮಾಡ್ಕೋಬೇಕು. ಯಾಕೆಂದರೆ ನಾವು ಲಕ್ಷ ಕೊಟ್ಟು ನಾವು ಕೋಟಿ ಆದಾಯ ಪಡ್ಕೋಬೋದು ನಾವು ಅಂದ್ಕೊಂಡು ಏನಾರು ಆಲೋಚನೆ ಮಾಡ್ಕೊಂಡು ಶುರು ಮಾಡಿದ್ರೆ ಖಂಡಿತ ಅದರಿಂದ ನಷ್ಟನೇ ಅನುಭವಿಸ್ತೀವಿ. ಅಪ್ಪ ಹಾಕೋದು ಹಾಲಿನ ಮರ ಅಂತ ಅಪ್ಪ ಮಾಡಿರೋ ಬಿಸ್ನೆಸ್ನಲ್ಲೇ ಕೆಲವ್ರು ಇರ್ತಾರೆ, ಅದನ್ನು ಇಂಪ್ರೂವ್ಮೆಂಟು ಮಾಡೋದಿಲ್ಲ, ಅಥವಾ ಹೊಸ್ದಾಗಿ ಬಿಸ್ನೆಸ್ ಮಾಡೋದಕ್ಕೂ ಎದುರ್ಕೊಂಡು ಎಲ್ಲಿ ಲಾಸ್ ಆಗಿಬಿಡುತ್ತೋ ಅಂತ ಇರ್ತಾರೆ. ಖಂಡಿತ ತಪ್ಪಲ್ಲ ನೀವು ಯೋಚನೆ ಮಾಡೋದು. ಆದರೆ ಏನೇ ಆದ್ರೂ ಸ್ವಲ್ಪ ಪ್ರಮಾಣ ದುಡ್ಡಲ್ಲಿ ಖಂಡಿತ ಬಿಸ್ನೆಸ್ ಶುರು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ದುಡ್ಡು ಉಳಿತಾಯ ಮಾಡಬೇಕಾದ್ರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿಂದೆ ಮುಂದೆ ನೋಡಬಾರ್ದು. ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ, ಇವತ್ತು ಮನೇಲಿ ಇತ್ಕೊಂಡು ಎಷ್ಟೋ ದುಡ್ಡನ್ನು ಉಳಿತಾಯ ಮಾಡ್ಬೋದು. ಇವತ್ತು ಕೆಲವರು ಹೇಳ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಕೆಲಸಕ್ಕೆ ಹೋಗೋದು ಬೇಡ ಅಂತ. ಇನ್ನು ಕೆಲವರು ಹೇಳ್ತಾರೆ ನಾನು ಏನು ಓದೇ ಇಲ್ಲಪ್ಪ, ನಾನು ಹೆಂಗಪ್ಪ ಕೆಲಸ ಮಾಡೋದು ಅಂತ. ಯಾಕೆ ಮಾಡೋಕ್ಕಾಗಲ್ಲ?
ಪ್ರತಿಯೊಬ್ಬರು ಎಲ್ಲ ಕೆಲಸನೂ ಮಾಡ್ಬೋದು. ಇವತ್ತೊಂದು ದಿನದಲ್ಲಿ ನಾವು ಬೇರೆ ಕಡೆ ಹೋಗಿ ಟ್ರೈನಿಂಗ್ ತೊಗೊಂಡು ಬುಟ್ಟಿ ಹಾಕೋದು, ಶಾಲ್ ಹಾಕೋದು, ಆಮೇಲೆ ಪೇಂಟಿಂಗ್ ಮಾಡೋದು, ಇವೆಲ್ಲ ನಾವು ಕಲ್ತ್ಕೊಂಬರ್ಬೋದು. ನಾವು ಮೇಣದ ಬತ್ತಿ ಮಾಡೋದು, ಆಮೇಲೆ ದೀಪದ ಬತ್ತಿ ಮಾಡುವಂಥದ್ದು, ಎಷ್ಟೋ ವಿಚಾರಗಳು ಖಂಡಿತವಾಗ್ಲೂ ಹೆಣ್ಮಕ್ಳು ಮನೆಯಲ್ಲಿ ಓದದೇ ಇರೋರೇ ಆಗಲಿ, ಓದಿರೋರೇ ಆಗಲಿ, ಇದನ್ನೆಲ್ಲ ನಾವು ಕಲ್ತ್ಕೊಂಡು ಬಂದಾಗ ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡ ನೋಡಿಕೊಂಡು ಕೆಲಸವನ್ನು ಮಾಡ್ಬೋದು. ಅದ್ರ ಜೊತೆಗೆ ದುಡ್ಡನ್ನು ನಾವು ಉಳಿತಾಯ ಮಾಡಬೇಕಾದ್ರೆ, ಈಗ ನಾನು ಆರ್ ಡಿ ಅಂದ ತಕ್ಷಣ ನೀವೇನು ಯೋಚನೆ ಮಾಡ್ತೀರಾ? ಪೋಸ್ಟ್ ಆಫೀಸ್ ಅಂತ ಯೋಚನೆ ಮಾಡ್ತೀರಾ. ಅದೇ ಎಷ್ಟೋ ಜನ ಗೊತ್ತಿಲ್ಲ, ಆರ್ ಡಿನಲ್ಲಿ ಪೋಸ್ಟ್ ಆಫೀಸ್ಗಿಂತ ಜಾಸ್ತಿ ಬಡ್ಡಿ ಬರೋದು ಅಂತಂದರೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬಡ್ಡಿ ಬರೋದು ಅಂತಂದರೆ ಬ್ಯಾಂಕ್ಗಳಲ್ಲಿ. ಖಂಡಿತ SBI ಬ್ಯಾಂಕಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ವಿಚಾರಿಸಿ ಅಲ್ಲಿ ಆರ್ ಡಿಯನ್ನು ಓಪನ್ ಮಾಡಿ. ತುಂಬಾ ಬೆನಿಫಿಟ್ ಇದೆ ನಿಮಗೆ. ಹಾಗೆಯೇ ದುಡ್ಡನ್ನು ಸಂಪಾದನೆ ಮಾಡಿದ್ಮೇಲೆ, ದುಡ್ಡನ್ನ ಸಂಪಾದನೆ ಮಾಡೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಗೊತ್ತಾ? ನಮ್ಮ ಆಸೆಗಳು, ಆಕಾಂಕ್ಷೆಗಳನ್ನು ಎಲ್ಲನೂ ಬದಿಗಿಡಬೇಕು. ಮುಖ್ಯವಾಗಿ ಆಯಾ ಕಾಲಕ್ಕೆ ನಮ್ಗೆ ಏನು ಬೇಕು, ನಾನು ಮದುವೆ ಆಗಿದೆ, ನನಗೊಬ್ಬಳು ಹೆಂಡ್ತಿದ್ದಾಳೆ, ನನಗೊಂದು ಮಗು ಇದೆ ಅಂತಂದರೆ ಫಸ್ಟು ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಅದು ಉಳಿತಾಯನೇ ಸ್ನೇಹಿತರೆ. ಮಕ್ಕಳನ್ನ ಓದ್ಲಿಕ್ಕೆ ಹಾಕಬೇಕು. ಒಂದು ಒಳ್ಳೆ ಕಾನ್ವೆಂಟು, ತುಂಬ ರಿಚ್ಚಾಗಿ ಒಳ್ಳೆ ಇದು ದುಡ್ಡು ಕೊಟ್ಟು ತುಂಬ ಡೊನೇಷನ್ ಕೊಟ್ಟು ಓದಿಸೋ ಅಂಥದ್ದಲ್ಲ. ನನ್ನ ಮಕ್ಕಳ ಇದು ಏನಿದೆ, ನಮ್ಮ ಮಕ್ಕಳ ಮೈಂಡ್ಸೆಟ್ಟಲ್ಲಿ ಏನಿದೆ, ಚೆನ್ನಾಗಿ ಓದ್ತಾ ಇದ್ದಾನ, ಇವನ್ನ ಅಂತ ಕಾನ್ವೆಂಟೇ ಸೇರಿಸಿದ್ರೆ ಓದ್ತಾನ, ಅಥವಾ ನಾನು ಹಾಕಿ ದುಡ್ಡು ಓದಿಸಿದ್ರು ವೇಸ್ಟ್ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡಿ, ನಮ್ಮ ತಕ್ಕ ಹಾಗೆ ನಾವು ನಮ್ಮ ಯೋಗ್ಯತೆ ತಕ್ಕ ಹಾಗೆ, ನಮ್ಮ ಸಂಪಾದನೆ ತಕ್ಕ ಹಾಗೆ ಒಂದು ಒಳ್ಳೆ ಸ್ಕೂಲು ಸೇರಿಸಿ, ಇರೋದ್ರಲ್ಲೇ ಒಳ್ಳೆ ಸ್ಕೂಲು ಸೇರಿಸಿ ಮನೆಯಲ್ಲಿ ನೀವು ಖಂಡಿತ ಪ್ರಯತ್ನ ಪಡಿ. ಮಕ್ಕಳು ಸಹ ಇಂಪ್ರೂವ್ಮೆಂಟ್ ಆಗ್ತವೆ. ಅದು ಸಹ ನಿಮ್ಮ ಬಂಡವಾಳನೇ. ಹಾಗೆಯೇ ನೀವು ಅಷ್ಟೆಲ್ಲ ನೀವು ಮಾಡ್ಕೊಂಡಾದಮೇಲೆ ಹೊರಗಡೆ ನೀವು ಸುತ್ತಾಟಗಳು, ಕೆಲವರು ಏನು ಮಾಡ್ತಾರೆ ಗೊತ್ತಾ? ಹೋಗಿರೋ ಜಾಗಕ್ಕೆ ಹೋಗೋದು, ತೊಗೊಂಡಿರೋ ಬಟ್ಟೆಗಳನ್ನೇ ತೊಗೊಳ್ಳೋದು, ತೊಗೊಂಡಿರೋ ಪಾತ್ರೆಗಳನ್ನೇ ತೊಗೊಳ್ಳೋದು, ತಂದೆ ತಾಯಿ ಮನೆಗೆ ಹೆಲ್ಪ್ ಮಾಡೋದು, ಅಣ್ಣ ತಮ್ಮಂದಿರಿಗೆ ಹೆಲ್ಪ್ ಮಾಡೋದು, ಸ್ನೇಹಿತರಿಗೆ ಹೆಲ್ಪ್ ಮಾಡೋದು, ದುಡ್ಡು ಮಾತ್ರ ವಾಪಸ್ ಕೇಳೋಂಗಿಲ್ಲ. ನಿಜವಾಗ್ಲೂ ಅದೆಲ್ಲ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ವೇಸ್ಟ್ ಅಂತಲೇ ಹೇಳ್ತೀನಿ. ಮೊದಲು ನಾವು ಉಳಿಸ್ಬೇಕು ದುಡ್ಡನ್ನು. ನಮ್ಮ ಹತ್ರ ಇಲ್ಲ ಅಂದ್ಕೊಂಡೇ ಉಳಿಸ್ಬೇಕು, ಯಾವುದನ್ನು ತೋರಿಸ್ಕೊಳ್ಳೋದು ಬೇಡ. ಖಂಡಿತ ನಮ್ಮ ಹತ್ರ ಇಲ್ಲ 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 ಅಂದ್ಕೊಂಡು ಉಳಿಸಿ, ಆ ಉಳಿಸಿರೋ ದುಡ್ಡನ್ನು 2-3 ಕಡೆ ಇನ್ವೆಸ್ಟ್ ಮಾಡಿ. ಮನೆ, ಸೈಟು, ಒಳ್ಳೆ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಇಂಥ ಕಡೆ ಇನ್ವೆಸ್ಟ್ ಮಾಡಿದಾಗ ಮುಂದೆ ನಿಮ್ಮ ಆಸೆ ಕನಸುಗಳಿಗೆ ನೀವು ಹಾಕಿರೋ ದುಡ್ಡಿನ ಬದಲು ಆ ಬಡ್ಡಿನಲ್ಲೇ ನಿಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಕೋಬೋದು. ಅಲ್ಲ, ಇಷ್ಟು ಬಡ್ಡಿ ಬಂತಲ್ವ, ನಾ ಕಾರ್ ತೊಗೋಬೋದು ಈ ಬಡ್ಡಿ ದುಡ್ಡಿಗೆ. ಮತ್ತೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಇನ್ನೊಂದು 3 ವರ್ಷ 5 ವರ್ಷ ಆದಮೇಲೆ ಮತ್ತೆ ಇನ್ಯಾವುದೋ ಕಾರ ಹಾಕೋಬೋದು. ಈ ರೀತಿ ನಿಮ್ಮ ಆಲೋಚನೆ ಬರುತ್ತೆ. ದುಡ್ಡಿನ ರುಚಿ ಯಾವತ್ತು ಹತ್ತುತ್ತೋ, ದುಡ್ಡನ್ನ ಆಲೋಚನೆ ಯಾವತ್ತು ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಆತನಿಗೆ ಗೊತ್ತಿರುತ್ತೆ. 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಇದು ಬೇಕಾ ಬೇಡವಾ, ಬೇಡ ಬಿಡು ನೋಡೋಣ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಖರ್ಚು ಮಾಡ್ತಾರೆ. ಫಸ್ಟು ದುಡ್ಡನ್ನು ಉಳಿಸ್ಬೇಕು. ಆದಮೇಲೆ ಬೇಡದಿರೋ ಖರ್ಚನ್ನು ಖಂಡಿತ ತಪ್ಪಿಸ್ಬೇಕು. ಬೇಡದೇ ಇರೋರು ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡಬೇಡಿ. ಕಣ್ಣೀರಿಟ್ಟರು ಕೊಡಬೇಡಿ, ಗೋಗರದ್ರೂ ಕೊಡಬೇಡಿ. ಯಾಕಂದರೆ ಅಂಥವ್ರು ಕೆಲವ್ರುಗಳು ಇರ್ತಾರೆ, ಸುಳ್ಳು ಹೇಳ್ಕೊಂಡೆ ದುಡ್ಡು ತಗೊಳ್ಳೋರು ಇರ್ತಾರೆ. ನಿಮ್ಮ ಸ್ನೇಹಿತರು ನಿಮ್ಮ ಸಹಾಯ ಮಾಡಿದ್ದಾರೆ ಅಂದರೆ ಖಂಡಿತ ಅಂಥವ್ರು ಸಹಾಯ ಮಾಡಿ. ಅಂಥವರಿಂದ ನೀವು ಖಂಡಿತ ಸಹಾಯನ ಸ್ವೀಕಾರ ಮಾಡಿ. ಅವ್ರಿಗೂ ಮಾಡಿ, ನೀವು ಸ್ವೀಕಾರ ಮಾಡಿ, ಆಯಿತಾ? ಹಾಗೆಯೇ ಕೆಲವರು ಇರ್ತಾರೆ, ಬಾಡಿಗೆ ಮನೆ ದೊಡ್ಡದಾಗಿ ಮಾಡೋದು, 10,000 12,000 15,000 ಬಾಡಿಗೆ ಮನೆ ಮಾಡೋದು. ನಮ್ಮ ಸಂಪಾದನೆ ಕಡಿಮೆ ಇರುತ್ತೆ, ಬಾಡಿಗೆ ಜಾಸ್ತಿ ಮಾಡಿಕೊಂಡು ಜೀವನ ಮಾಡೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಸಂಪಾದನೆ ಇವತ್ತು ದಿನಕ್ಕೆ ಒಂದು 500 ರೂಪಾಯಿ ಇದ್ದರೆ ಯೋಚನೆ ಮಾಡಬೇಕು, ನಾನು ತಿಂಗಳಿಗೆ ಎಷ್ಟಾಗುತ್ತೆ, ತಿಂಗಳಿಗೆ ಇಷ್ಟ ಆದರೆ ನಾನು ಉಳಿತಾಯ ಎಷ್ಟು ಮಾಡ್ಬೋದು, ಅದರಲ್ಲಿ ನನ್ನ ಮಗನಿಗೆ ಎಷ್ಟು ಖರ್ಚಾಗುತ್ತೆ, ನನಗೆ ಎಷ್ಟು ಖರ್ಚಾಗುತ್ತೆ, ನನ್ನ ಗಂಡನಿಗೆ ಎಷ್ಟು ಖರ್ಚಾಗುತ್ತೆ, ಬಂದು ಓದೋರ್ಗೆ ಎಷ್ಟು ಖರ್ಚಾಗುತ್ತೆ, ಇನ್ನು ದೊಡ್ಡದಾಗಿ ಬಾಡಿಗೆಗೆ ಎಷ್ಟು ಖರ್ಚು ಮಾಡಬೇಕು. ಇದನ್ನೆಲ್ಲನೂ ಯೋಚನೆ ಮಾಡಿಕೊಂಡು ಮನೆ ಬಾಡಿಗೆ ಮಾಡ್ಕೊಳ್ಳಿ. ಎಲ್ಲೋದ್ರೂ ಅನ್ನನೇ ತಿನ್ನೋದು, ಆಯಿತಾ? ಎಲ್ಲೋದ್ರೂ ಮಲ್ಕೊಂಡ್ರೆ ನಿದ್ದೆ ಬಂದೇ ಬರುತ್ತೆ. ಸ್ವಲ್ಪ ಮಟ್ಟಿಗೆ ತುಂಬ ತೀರಾ ಇವತ್ತು ಯಾರು ಏನು ಗುಡಿಸ್ಲು ಮನೇಲಿ ಯಾರೂ ಇರೋದೇ ಇಲ್ಲ. ಶೀಟಿನ ಮನೆಗಳು ಇವತ್ತೊಂದು ದಿವಸದಲ್ಲಿ ತುಂಬ ಅಪರೂಪ ಶೀಟಿನ ಮನೆಗಳು, ಹೆಂಚಿನ ಮನೆಗಳು ಇರೋದು. ಇವತ್ತೊಂದು ದಿವಸದಲ್ಲಿ ಎಲ್ಲರೂ RCC ಮನೆಗಳೇ ಇರ್ತಾರೆ. ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಮಟ್ಟಿಗೆ ಬಾಡಿಗೆ ಮನೆಗಳು ನೋಡ್ಕೊಳ್ಳಿ. ಬಾಡಿಗೆ ಮನೆ ನೋಡ್ಕೊಳ್ತಾ ಬೋಗಿಗೆ ಹಾಕಿಸ್ಕೊಳ್ಳಿ. ಬಾಡಿಗೆ ದುಡ್ಡು ಉಳಿಯುತ್ತೆ. ನೀವು ಬೋಗಿಗೆ ಹಾಕಿಸ್ಕೊಂಡ್ಮೇಲೆ ಪತ್ರಗಳನ್ನು ನೋಡಿಕೊಂಡು ಕರೆಕ್ಟಾಗಿ ಬರೆಸ್ಕೊಂಡು ನೀವು ಬೋಗಿಗೆ ಹಾಕಿಸ್ಕೊಳ್ಳಿ. ಹುಷಾರು, ಆಯಿತಾ? ಹಾಗೆಯೇ ದುಡ್ಡು ಉಳಿಸಿದ ಮೇಲೆ ಒಂದು 2-3 ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಒಡವೆಗಳಿಗೆ ನೀವು ಇನ್ವೆಸ್ಟ್ ಮಾಡಿ ಅಂತ ಖಂಡಿತ ನಾನು ಹೇಳೋದಿಲ್ಲ. ಯಾಕೆಂದರೆ ನಾನು ಒಡವೆ ಬಗ್ಗೆ ನನಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಡವೆ ಒಂದ್ಸಲಿ ನಾವು ಮಾಡಿಸ್ಕೊಂಡಾಗ ಅದರಲ್ಲಿ ಅದನ್ನಪ್ಪ ಕೊಳೆ ಅಂತೆ, ಅದರಲ್ಲಿ ಏನೇನೋ ವೇಸ್ಟೇಜ್ ಅಂತೆ, ಅದು ಇದು ಅಂದ್ಕೊಂಡು ನಮ್ಮ ಕೈಯಿಂದನೇ ಸುಮಾರು ದುಡ್ಡು ಹೋಗಿರುತ್ತೆ. ಅದ್ರ ಬದಲಿಗೆ ನೀವು ಒಡವೆ ತಗೊಳ್ಳೋ ಬದಲಿಗೆ ಈ ಗಟ್ಟಿ ಬಿಸ್ಕೆಟ್ ಥರ ಬರುತ್ತೆ, ಬಟನ್ ಥರ ಬರುತ್ತೆ, ಒರಿಜಿನಲ್ ಚಿನ್ನ, ಅಪರಂಜಿ ಅಂತ ಏನು ಹೇಳ್ತೀವಲ್ಲ, ನೀವು ಅದನ್ನು ತೊಗೊಂಡ್ಬಿಟ್ರೆ ನಿಮ್ಗೆ
ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೀವು ಒಡವೆ ತಗೊಳ್ಳೋ ಬದಲು ನೀವು ಅದನ್ನ ಹಂಗೆ ತಗೋಬೋದು. ಬಿಸ್ಕೆಟ್ ಬರುತ್ತೆ, ಆ ಥರ ನೀವು ತೊಗೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ಬೆನಿಫಿಟ್ ಬರುತ್ತೆ. ಜೊತೆಗೆ ನಿಮಗೆ ದುಡ್ಡನ್ನು ಉಳಿತಾಯ ಮಾಡೋದಕ್ಕೂ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಇವತ್ತು 7,000 ಇದ್ದದ್ದು ಚಿನ್ನ ಇನ್ನೊಂದು 2 ವರ್ಷ 1 ಗ್ರಾಮ್ಗೆ 10,000 ಕಡಿಮೆ ಆಗೋದಿಲ್ಲ. ಆಮೇಲೆ ಕೊನೆಗೆ ನಾವು ಸೈಟ್ ತಗೋಬೋದು, ಚಿನ್ನ ತಗೊಳಕ್ಕಾಗಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವೇನಾದರೂ ಇನ್ವೆಸ್ಟ್ ಮಾಡೋದೇ ಆದರೆ ಸಾಧ್ಯ ಆದಷ್ಟು ಒಡವೆಗಳ ಮೇಲೆ, ಸೈಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಇದರಿಂದ ನಿಮ್ಗೆ ಒಳ್ಳೆಯದು. ಈ ಸೈಟ್ಗಳ ಮೇಲೆ ನಾನು ಯಾಕೆ ಭಯ ಪಡ್ತೀನಿ ಅಂದರೆ, ಇವಾಗ ಸೈಟನ್ನು ನೀವೇ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಂತೆಂಥ ಒಳ್ಳೊಳ್ಳೆಯವ್ರಿಗೇ ಮೋಸ ಮಾಡ್ತಾ ಇದ್ದಾರೆ, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮೋಸ ಹೋಗ್ತಾ ಇದ್ದಾರೆ ಇಲ್ವಾ. ಅದೇ ಥರನ ಮೋಸ ಮಾಡಿಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ಭಯ ನನಗೆ. ಹಾಗಾಗಿ ಸಾಧ್ಯ ಆದಷ್ಟು ಅಪರಂಜಿ ಚಿನ್ನದ ಮೇಲೆ, ಚಿನ್ನದ ಬಿಸ್ಕೆಟ್ ಅಂತಲೇ ಬರುತ್ತೆ, ಆ ಚಿನ್ನದ ಒಂಥರ ಏನಂತ ಬರುತ್ತೆ, ಬಟನ್ಸ್ ಅಂತ ಬರುತ್ತೆ, ಅಪರಂಜಿ ಚಿನ್ನ, ಅದು ಒರಿಜಿನಲ್ ಚಿನ್ನ ಅಂಥದಂತಂದು ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಮನೇಲಿ ಇಟ್ಕೊಂಡಾಗ ಮುಂದಕ್ಕೆ ಅದು ತುಂಬ ಬೆನಿಫಿಟ್ ಇದೆ ನಿಮಗೆ ಸ್ನೇಹಿತರೆ, ಖಂಡಿತವಾಗ್ಲೂ. ಇನ್ನು ಜಾಗದ ಬಗ್ಗೆ ಅದು ಎಲ್ಲಾರ ಇರಲಿ, ಹೇಗಾದರೂ ಇರಲಿ, ಅದು ಕರೆಕ್ಟಾಗಿತ್ತು ದಾಖಲಾತಿಗಳು ಅಂತಂದರೆ ಖಂಡಿತ ಬಿಡೋಕೆ ಹೋಗ್ಬಿಡ. ಅಯ್ಯೋ ದೂರ, ಅಯ್ಯೋ ಹಳ್ಳ, ಅಯ್ಯೋ ಕೊಳ್ಳ, ಅಯ್ಯೋ ಅದು ಸರಿ ಇಲ್ಲ, ಅಲ್ಲಾರು ಹೋಗ್ತಾರೆ, ಅದು ಬೆಳವಣಿಗೆ ಆಗ್ಬೇಕಾದ್ರೆ ಇನ್ನೂ 10 ವರ್ಷ ಬೇಕು ಅಂತೆಲ್ಲ ಅನ್ಕೋಬೇಡಿ. ಲಾಸ್ಟಿಗೆ ಅದೇ ಫೇಮಸ್ ಆಗೋದು ಖಂಡಿತ. ಅದಕ್ಕೆ ಇವತ್ತು ನೀವು ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ನೀವು ತಗೊಂಡ್ರೆ ಮುಂದೆ ಲಕ್ಷ ಕೋಟಿಗೂ ಸಹ ಸೈಟ್ಗಳು ಹೋಗುತ್ತೆ. ಆ ಥರ ಆ ರೇಂಜಲ್ಲಿ ಇವತ್ತು ಸೈಟ್ ಮೇಲೆ ಸಿಕ್ಕಾಬಟ್ಟೆ ದುಡ್ಡು ಬೆಳೀತಾ ಇದೆ, ಸಿಕ್ಕಾಬಟ್ಟೆ ದುಡ್ಡು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹುಷಾರು, ದುಡ್ಡನ್ನ ಸಂಪಾದನೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಚಾರ. ಬಂಧು ಬಳಗಗಳು, ನೆಂಟರು ಇಷ್ಟರುಗಳು, ಮದುವೆ ಮುಂಜಿಗಳಿಗೆ ಹೋಗ್ಬೇಕಾದ್ರೆ ಎಷ್ಟು ಮುಯ್ಯಿ ಹಾಕಬೇಕು, ಇದರಿಂದ ಏನು ಉಪಯೋಗ ನಮಗೆ ಅಂತ ಹೋಗಿ ಮನೆ ಮಂದಿಯೆಲ್ಲ ಮದುವೆಗೆ ಹೋಗೋದಲ್ಲ, ಹಬ್ಬಗಳಲ್ಲೆಲ್ಲ ಪ್ರತಿಯೊಬ್ಬರು ಬಟ್ಟೆ ತಗೊಳ್ಳೋದಲ್ಲ, ಅವಶ್ಯಕತೆ ಇದ್ದಾಗ ಎಲ್ಲರೂ ತಗೊಳ್ಳಿ. ಹೊರಗಡೆ ಸುತ್ತಾಡಬೇಕಾದ್ರೆ ಸಾಧ್ಯವಾದಷ್ಟು ಹೋಟೆಲ್ ತಿಂಡಿ ಊಟಗಳನ್ನು ಕಡಿಮೆ ಮಾಡಿ ಮನೆಯಿಂದನೇ ಮಾಡ್ಕೊಂಡೋಗಿ. ಒಂದು ಹೆಲ್ತು ಚೆನ್ನಾಗಿರುತ್ತೆ, ಇನ್ನೊಂದು ದುಡ್ಡು ಉಳಿಯುತ್ತೆ. ಹೋಗಿರೋ ಸ್ಥಳಗಳಿಗೆ ಪದೇ ಪದೇ ಹೋಗೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ. ಮುಂದೊಂದು ದಿನ ನೀವು ಅದು ನಾನು ಹೇಳೋದು ಸ್ವಲ್ಪ ಇವಾಗ ನಿಷ್ಠುರ ಆಗಿ ಕಂಡ್ರು ಮುಂದೊಂದು ದಿನ ನೀವೇ ಆಲೋಚನೆ ಮಾಡ್ತೀರಾ, ಹೌದು ಇವ್ರು ಹೇಳಿರೋದು ಕರೆಕ್ಟೇ ಅಂತ. ಯಾಕೆ ಎಷ್ಟೋ ಜನ ನೋಡಿರ್ತೀನಿ, ಈ ವಾರ ಒಂದು ಕಡೆ ಒಂದು ತೀರ್ಥ ಸ್ಥಳಕ್ಕೆ ಹೋಗಿರ್ತಾಳೆ ಅಂತ ತಿಳ್ಕೊಳ್ಳೋಣ, ಮುಂದಿನ ವಾರನೂ ಅಲ್ಲಿಗೆ ಹೋಗಿರ್ತಾರೆ. ಇದು ಏನು ಬೆನಿಫಿಟ್ಟು? ಮನಸ್ಸಿಗೆ ಶಾಂತಿ ನೆಮ್ಮದಿ ಇರ್ಬೋದು, ಅದೇ ದುಡ್ಡು ಮಾತ್ರ ಎಷ್ಟು ಖರ್ಚಾಗುತ್ತೆ. ದುಡಿಮೆ ಮಾಡೋರಪ್ಪ, ಕಷ್ಟಪಟ್ಟು ದುಡಿಯೋರದು ದುಡ್ಡು ಎಷ್ಟು ಕಷ್ಟ ಇದೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಕಷ್ಟಪಟ್ಟು ದುಡಿಯೋರು ದುಡ್ಡು ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಆಗೋದು ಬೇಡ. ಹಾಗಾಗಿ ನಾನು ಹೇಳ್ತಾ ಇರೋದು, ದೇವರು ಬೇಕು, ಮನುಷ್ಯರು ಬೇಕು, ಬಂಧು ಬಳಗನೂ ಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬೇಕು. ಆದರೆ ಎಲ್ಲರಿಗೂ ಇದೆ ಅಂತ ತೋರಿಸೋದಲ್ಲ, ಎಲ್ಲರಿಗೂ ಸಹಾಯ ಮಾಡೋದಲ್ಲ. ಅವ್ರು 10 ರೂಪಾಯಿ ಕೇಳಿದ್ರು ನನ್ನ ಹತ್ರ 2 ರೂಪಾಯಿ ಇದೆ ಅಂತ ಸಹಾಯ ಮಾಡಿ. ಅವ್ರವ್ರ ಯೋಗ್ಯತೆ ನಿಮಗೆ ಗೊತ್ತಾದಾಗ ಅವ್ರು ಮೋಸ ಮಾಡ್ತಾ ಇದ್ದಾರೆ, ಅವರು ಸರಿ ಇಲ್ಲ, ನಾಲಿಗೆಗೆ ಸರಿ ಇಲ್ಲ ಅಂತಂದರೆ ಅವರಿಂದ ನ್ಯೂಟ್ಲಾಗ್ಬಿಡಿ. ಖಂಡಿತ ಅದನ್ನು ತುಂಬ ಒಳ್ಳೇದಿದೆ ಅಂತಲೇ ಹೇಳ್ತೀನಿ. ಇವತ್ತು ಜನ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಯಾರೂ ಬದುಕೋಕ್ಕಾಗೋದಿಲ್ಲ. ಒಬ್ರಿಗೆ ಒಬ್ಬರು ಸ್ನೇಹ ಇರಲೇಬೇಕು. ಒಬ್ಬರು ಕಷ್ಟ ಸುಖಕ್ಕಾಗೋ ಸ್ನೇಹ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತಾರೆ, ನನಗೂ ಇದ್ದಾರೆ. ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋದು, ದುಡ್ಡು ಕಾಸು ಕೊಡೋದು, ನಾನು ಕೊಡೋದು ಅವ್ರಿಗೆ, ಇವೆಲ್ಲ ನಾವು ಮಾಡ್ತೀವಿ ಆಯಿತಾ. ಅಂಥವ್ರ ಸ್ನೇಹನ ಖಂಡಿತ ಮಾಡ್ಕೊಳ್ಳಿ. ಅವರಿಂದ ನೀವು ಸಾಧ್ಯವಾದಷ್ಟು ಉಪಯೋಗ ಆಗೋ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಮೋಸ ಮಾಡೋದು ಬೇಡ, ಅವರಿಂದ ನೀವು ಮೋಸ ಹೋಗೋದು ಬೇಡ ಆಯಿತಾ. ಹಾಗೆಯೇ ಪ್ರತಿಯೊಂದು ದುಡ್ಡನ್ನ ಸಂಪಾದನೆ ಮಾಡಬೇಕಾದ್ರೂ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡೇ ಸಂಪಾದನೆ ಮಾಡಿ ಸೈಟ್ ತೊಗೊಂಡು, ಒಡವೆ ಮಾಡಿಸ್ಕೊಂಡು, ಮಕ್ಕಳು ಮದುವೆ ಮಾಡಿಕೊಂಡು, ಮಕ್ಕಳಿಗೆಲ್ಲ ಎಜುಕೇಷನ್ ಕೊಡಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತೊಂದು ದಿವಸದಲ್ಲಿ. ಅದನ್ನು ನಾವು ಹೇಳೋ ಹಾಗೆ ಇಲ್ಲ. ನಾನೇ ಎಷ್ಟೋ ಸಲ ಬಾಯಿ ಮೇಲೆ ಬೆರಳು ಮಾಡ್ಕೊಂಡಿದ್ದೀನಿ. ಏನಮ್ಮ ಕೆಲಸ ಮಾಡ್ತಿದ್ಯಾ ಅಂತಂದರೆ, ನಾನು ಮೆಣಸಿನ್ಕಾಯಿ ತೊಟ್ಟೆಲ್ಲ ಮುರಿಯೋಕೆ ಹೋಗ್ತಿದ್ದೆ ಕಣಕ್ಕ, ಹಂಗೇ ಬಂದ್ಬಿಟ್ಟು ನಾನು ಇದರಲ್ಲಿ ಅಂಗಡಿನಲ್ಲಿ ಕಾಳು ಕಡ್ಡಿನ ಪೊಟ್ನ ಕಟ್ಟಕ್ಕೆ ಹೋಗ್ತಿದ್ದೆ. ನನಗೆ 3 ಜನ ಹೆಣ್ಮಕ್ಳು, ಗಂಡ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಬಿಟ್ಟ. ನಮ್ಮಮ್ಮ ಬೇರೆ ಜಾತಿಗೆ ಕನ್ವರ್ಟ್ ಮಾಡಿಬಿಟ್ಲು ನಮ್ಮನ್ನೆಲ್ಲರನ್ನೂ. ಹಾಗಾಗಿ ನಾವು 3 ಜನ ಮಕ್ಕಳನ್ನು ಓದಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ದೊಡ್ಡೋಳು ಸ್ವಲ್ಪ ಕೆಲಸಕ್ಕೆ ನನ್ನ ಜೊತೆನೇ ಬರ್ತಾ ಇದ್ದಾಳೆ, PUC ಮಾಡಿಸಿದ್ದೀನಿ ಕಣಕ ಅಂತ ಹೇಳ್ತಾರೆ. ನಿಜಕ್ಕೂ ನನಗೆ ಏನಂತಂದರೆ, ಇಂಥವರೆಲ್ಲ ಈಗೇನು ಮಾಡ್ತಾ ಇದ್ದೀನಮ್ಮ ಅಂದರೆ, ಗೃಹ ಪ್ರವೇಶಕ್ಕೆ ಕರೆಯಕ್ಕೆ ಬಂದೆ ಅಕ್ಕ ಅಂತ ಹೇಳ್ತಾರೆ. ಹೆಂಗೆ ತೊಗೊಂಡ್ರಿ ಸೈಟ್ ಯಾವ ಥರ ತೊಗೊಂಡ್ರಿ? ಈ ಥರ ನಾನು
ಆರ್ ಡಿ ಕಟ್ತಾ ಇದೆ. ಅದಾದಮೇಲೆ ನಾನು ಬೇರೆ ಫಂಡ್ಗಳಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಚೀಟಿ ಕಟ್ಕೊಂಡು ಹೋಗ್ತಾ ಇದೆ. ಚೀಟಿ ಕಟ್ಕೊಳ್ತಾ ನಾನು ದುಡ್ಡನ್ನ ಸೇರಿಸ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಬಡ್ಡಿ ಇಲ್ಲದಂಗೆ ಸಾಲ ತಗೊಂಡು ಒಂಚೂರು ಸಂಘ ಸಂಸ್ಥೆಗಳೆಲ್ಲ ಸಾಲ ಮಾಡಿಕೊಂಡು ಒಂಚೂರು ಸೈಟ್ ತಗೊಂಬಿಟ್ಟೆ ಕಣಕ. ಫಸ್ಟು ಸೀಟ್ ಆಗೋದು ಅಂದ್ಕೊಂಡು ಬ್ಯಾಡಿಕೆ ಬೇಡ ಅಂದ್ಬಿಟ್ಟು ಇವಾಗ ಆರ್ ಸಿ ಸಿ ಆಗ್ತಾಯಿದ್ದೀನಿ ಕಣಕ ಅಂತ ಹೇಳ್ತಾರೆ. ನಿಜಕ್ಕೂ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ ಅದನ್ನೆಲ್ಲ ಕೇಳ್ತಾ ಇದ್ರೆ. ಮನೇಲಿ ಇದ್ಕೊಂಡೆ ಅಂಥವ್ರು ಮಕ್ಕಳು ಸಾಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ನಾರ್ಮಲ್ ಆಗಿರೋ ನಮ್ಮ ಕೈಲಿ ಆಗಲ್ಲ? ಖಂಡಿತ ಆಗುತ್ತೆ. ಕೆಲವ್ರಿಗೆ ಸ್ವಾಭಿಮಾನ ಇರುತ್ತೆ, ನಾವಿಷ್ಟು ಓದಿ ಇಂಥ ಕೆಲಸ ಮಾಡಬೇಕಂತ. ಅದನ್ನೆಲ್ಲ ಬದಿಗೊತ್ತಿ ದುಡ್ಡು ಸಂಪಾದನೆ ಮಾಡೋ ದಾರಿ, ಒಳ್ಳೆ ದಾರಿ ಹಿಡೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.